ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇನ್ನೇನು ನಾಳೆಯಿಂದ ಫಸ್ಟ್ನೇ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಈ ಆಷಾಢ ಮಾಸದಲ್ಲಿ ಅಮ್ಮನವರ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅದರಲ್ಲೂ ಅಮ್ಮನವ್ರಿಗೆ ಮಡ್ಲಕ್ಕಿನ ತುಂಬೋದು. ಆಷಾಢ ಮಾಸದಲ್ಲಿ ಹೆಣ್ಣು ದೇವತೆಗಳ ಶಕ್ತಿ ಅಪಾರವಾಗಿರುತ್ತೆ. ಹಾಗಾಗಿ ಏನೇ ಕೇಳ್ಕೊಂಡ್ರೂ ಕೂಡ ಅಮ್ಮನವರು ಬಹು ಬೇಗ ಅದಕ್ಕೆ ಫಲನ ಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಮಡ್ಲಕ್ಕಿಯನ್ನು ಕೊಡೋದ್ರಿಂದ ನಮ್ಮ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ಅಮ್ಮನವ್ರಿಗೆ ಯಾವ ರೀತಿ ಮಡ್ಲಕ್ಕಿಯನ್ನು ಕೊಡಬೇಕು, ಯಾವೆಲ್ಲ ವಸ್ತುಗಳನ್ನು ಇಟ್ಟು ಮಡ್ಲಕ್ಕಿಯನ್ನು ಕೊಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾವು ಸಂಕಲ್ಪನ ಮಾಡ್ಕೊಳ್ಬೇಕು. ಅಂದರೆ ನಮ್ಮ ಕೋರಿಕೆ ಏನಿರುತ್ತೋ ಅದನ್ನು ಹೇಳ್ಕೊತ ಮಡ್ಲಕ್ಕಿಯನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಮಡ್ಲಕ್ಕಿಯನ್ನು ಕೊಡಬೇಕಾಗುತ್ತೆ. ಇನ್ನು ಯಾವ ರೀತಿ ಮಡ್ಲಕ್ಕಿಯನ್ನು ಕೊಡಬೇಕು, ಅಂದರೆ ಯಾವೆಲ್ಲ ವಸ್ತುಗಳನ್ನು ಅದರಲ್ಲಿ ಮಡ್ಲಕ್ಕಿಯಲ್ಲಿ ಇಟ್ಟು ಕೊಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ತಟ್ಟೆಯನ್ನು ತಗೊಳ್ಬೇಕಾಗುತ್ತೆ. ಅದರಲ್ಲಿ ನೋಡಿ ಈ ಥರ ವೈಟ್ ಕವರನ್ನು ಇಟ್ಟು ಅದಕ್ಕೆ 3 ಲೋಟ ಅಕ್ಕಿ ಅಥವಾ 3 ಇಡಿ, ನಾವು ಯಾವುದರಲ್ಲಿ ಹಾಕಲಿ 3 ಅಥವಾ 5 ಆ ಥರ ಹಾಕಬೇಕಾಗುತ್ತೆ. ಇಡಿಯಲ್ಲಿ ಅಂದರೆ ಕೈಯಲ್ಲಿ ಹಾಕೋದಾದರೆ ನೋಡಿ ಈ ಥರ ಮುಷ್ಟಿಯಲ್ಲಿ, ನಮ್ಮ ಮುಷ್ಟಿಯಲ್ಲಿ 3 ಸಾರಿ ಈ ಥರ ಎತ್ತಿ ಹಾಕಬೇಕು. ಆದರೆ 3 ಥರ ಸಾಮಾನ್ಯವಾಗಿ ಯಾರೂ ಹಾಕೋದಿಲ್ಲ. ನಮ್ಮಮ್ಮ ಅವರೆಲ್ಲ ಒಂದು ಸೇರು ಹಾಕ್ರಿ ಅಂತ ಹೇಳ್ತಿದ್ರು. ಈಗ ಏನಾದರೂ ಮಡ್ಲಕ್ಕಿ ಕಟ್ಟಬೇಕಂದ್ರೆ ಒಂದು ಸೇರು ಅಕ್ಕಿಯನ್ನು ಹಾಕಿ ಅಂತ ಇದ್ರು. ಹಾಗೆ ಒಂದು ಸೇರಾದರೂ ಹಾಕ್ಬೋದು, ಇಲ್ಲ ಯಾವುದಾದ್ರೂ ಏನರಲ್ಲಾದರೂ ಹಾಕಿ. ನೀವು ಒಂದು ಬಟ್ಲಲ್ಲಿ ನೀವು ಯಾವುದ್ರಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕ್ತೀರೋ ಅದರಲ್ಲಿ 3 ಹಾಕಿ. ಅಂದರೆ 3 ಬಟ್ಲು 3 ಲೋಟ ನೀವು ಯಾವುದರಲ್ಲಿ ಹಾಕಿ ಅದರಲ್ಲಿ 3 ಹಾಕಿ. ಕೈಯಲ್ಲಿ ಹಾಕೋದಾದರೆ 5 ಇಡಿ 3 ಇಡಿ ಆ ಥರ ಹಾಕ್ಬೋದು. ಅದರಲ್ಲಿ 2 ಬೆಲ್ಲದ ಅಚ್ಚನ್ನು ಇಡಿ ಮತ್ತು 1 ಕೊಬ್ಬರಿ ಬಟ್ಲನ್ನು ಇಡಿ. ಕೊಬ್ಬರಿ ಬಟ್ಲಿಗೆ ಅದರ ತುಂಬ ಕಡಲೆಪಪ್ಪನ್ನು ಹಾಕಿ, ಅಕ್ಕಿ ಮೇಲೇ ಬೆಲ್ಲದಚ್ಚನ್ನು ಇಡಬೇಕಾಗುತ್ತೆ. ಅದರಲ್ಲಿ ಕೊಬ್ಬರಿಯನ್ನು ಹಾಕಿ, ಕೊಬ್ಬರಿ ಬಟ್ಲು ಒಣ ಕೊಬ್ಬರಿ ಬಟ್ಲನ್ನು ಇಟ್ಟು ಅದರ ತುಂಬ ಕಡಲೆಪಪ್ಪನ್ನು ಹಾಕ್ಬೋದು. ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಬೋದು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಆ ಥರ, ಖರ್ಜೂರ. ಡ್ರೈ ಫ್ರೂಟ್ಸೇ ಹಾಕ್ತೀವಿ, ಕಡಲೆಪಪ್ಪ ಹಾಕಲ್ಲ, ಅದನ್ನೇ ಹಾಕ್ತೀವಿ ಅನ್ನೋ ಹಂಗಿದ್ರೆ ಅದರಲ್ಲಿ ಖರ್ಜೂರ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ನೀವು ಮಡ್ಲಕ್ಕಿಗೆ ಏನಿಡ್ತೀರಾ ಅಂದರೆ ಸೀರೆ ಆದರೂ ಕೊಡ್ಬೋದು, ಇಲ್ಲ ಬ್ಲೌಸ್ ಪೀಸ್ ಆದರೂ ಕೊಡ್ಬೋದು. ಮಡ್ಲಕ್ಕಿಗೆ ಸಾಮಾನ್ಯವಾಗಿ ಹಸಿರು ಬಣ್ಣದ್ದು ಅಥವಾ ಕೆಂಪು ಬಣ್ಣದ ಬ್ಲೌಸ್ ಪೀಸ್ ಆಗಲಿ ಸೀರೆ ಆಗಲಿ ಇಟ್ಟರೆ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು. ಹಾಗೆ 2 ಬಟ್ಲಡಿಕೆಯನ್ನು ಇಡ್ತಾ ಇದ್ದೀನಿ. ಅದರಲ್ಲಿ ದಕ್ಷಿಣೆ ಅಂತೂ ಮಿಸ್ ಮಾಡೋದಕ್ಕೆ ಹೋಗಬಾರ್ದು. ನೀವು ಎಷ್ಟೇ ಇಡಿ, ₹1 ಇಡಿ ಸಾಕು. ಆದರೆ 101 ಇಡಿ, ₹10 ಇಡಿ, ₹20 ಇಡಿ, 500 ಇಡಿ ಇಡ್ರಿ, 1000 ಇಡ್ರಿ, ಎಷ್ಟೇ ದುಡ್ಡು ಇಟ್ಟರು ಅದ್ರ ಜೊತೆ ₹1 ನಾಣ್ಯ ಅಂತೂ ಅಂದರೆ ₹1 ಕಾಯಿನನ್ನು ಇಡಲೇಬೇಕು. ಇಲ್ಲ ನಾವು ₹10, ₹100, ₹50 ಏನು ಇಡಲ್ಲ, ₹1 ಇಡ್ತೀವಿ ಅಂದರೂ ಓಕೆ. ಆದರೆ ನೀವು ಎಷ್ಟೇ ದುಡ್ಡು ಇಟ್ಟರು ಅದರಲ್ಲಿ ₹1 ಅನ್ನೋದು ಇಡಲೇಬೇಕು. ₹1ಗೆ ಅಷ್ಟೊಂದು ಮಹತ್ವವಿದೆ. ಬೇಕಿದ್ದರೆ ₹1 ಯಾಕೆ ಇಡಬೇಕು ಅಂತ ಏನಾದರೂ ಬೇಕಿದ್ದರೆ ಕಮೆಂಟಲ್ಲಿ ಕೇಳಿ, ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಅದರ ಜೊತೆ ಸ್ವಲ್ಪ ಹೂವನ್ನ ಇಡಿ. ಮಲ್ಲಿಗೆ ಹೂವು ಇಟ್ಟರೆ ತುಂಬಾ ಶ್ರೇಷ್ಠ. ಇಲ್ಲಿ ನಾನು ಸ್ವಲ್ಪ ಇಡ್ತಾ ಇದ್ದೀನಿ, ಸ್ವಲ್ಪನೇ ಇಡಬೇಕು ಅಂತ ಏನೂ ಇಲ್ಲ, ಎಷ್ಟು ಬೇಕಾದರೂ ಹೂವನ್ನು ಇಡ್ಬೋದು. ಹಾಗೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲನೂ, ಇದು ಅರಿಶಿನ ಕುಂಕುಮ, ಹೂವು, ಎಲೆ ಅಡಿಕೆ ಇದೆಲ್ಲ ಎಷ್ಟು ಬೇಕಿದ್ದರೂ ಇಡ್ಬೋದು. ನಾನು ಇಷ್ಟೆಲ್ಲ ವಸ್ತುಗಳನ್ನು ಇಡಬೇಕು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಳೆ 1 ಡಜನ್ ಇಡಲೇಬೇಕು, 2, 4 ಆ ಥರ ಇಡಬಾರ್ದು. ಮಿನಿಮಮ್ 1 ಡಜನ್ ಇಡಲೇಬೇಕು. ಇಲ್ಲ ನಾವಿನ್ನೂ ಜಾಸ್ತಿ ಕೊಡ್ತೀವಿ ಅನ್ನೋರು ಕೂಡ ಕೊಡ್ಬೋದು. ಇನ್ನು ಇದೆಲ್ಲ ಆದಮೇಲೆ 3 ಥರದ ಹಣ್ಣುಗಳನ್ನು ಇಡಿ. ಯಾವುದೇ ಹಣ್ಣು ಆಗ್ಬೋದು. ಅದರಲ್ಲಿ ಬಾಳೆಹಣ್ಣು ಒಂದು ಇಂಪಾರ್ಟೆಂಟಾಗಿ ಇಡಿ. ಮತ್ತು ಇನ್ನು ಯಾವುದೇ 2 ಥರದ ಹಣ್ಣನ್ನು 3 ಥರದ ಒಟ್ಟು 3 ಥರದ ಹಣ್ಣನ್ನು ಇಡಬೇಕಾಗುತ್ತೆ. ನಾನು ಇಲ್ಲಿ ಸೀತಾಫಲ, ಬಾಳೆಹಣ್ಣು ಮತ್ತು ದ್ರಾಕ್ಷಿಯನ್ನು ಇಡ್ತಾ ಇದ್ದೀನಿ. ಮುಖ್ಯವಾಗಿ 3 ಥರದ ಹಣ್ಣನ್ನು ಇಡಬೇಕು. ಇಲ್ಲ ಇನ್ನೂ 5 ಥರ 9 ಥರ ಆ ಥರ ಎಲ್ಲ ಇಡ್ತೀವಿ ಅಂದರೆ ಓಕೆ, ಇಡ್ಬೋದು. ಇನ್ನೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮುಖ್ಯವಾಗಿ ಇಷ್ಟನ್ನು ಕೊಡಲೇಬೇಕು. ಮಡ್ಲಕ್ಕಿ ಕಟ್ಟುವಾಗ ಮುಖ್ಯವಾಗಿ ಇಷ್ಟನ್ನು ಕೊಡಲೇಬೇಕು. ಇನ್ನು ಇಷ್ಟೇ ಹೂವು ಕೊಡಬೇಕಾ, ಇಷ್ಟೇ ಬಳೆ ಕೊಡಬೇಕಾ, ಅರಿಶಿನ ಕುಂಕುಮ ಇಷ್ಟೇ ಕೊಡಬೇಕಾ ಅನ್ನೋ ಥರ ಏನೂ ಇಲ್ಲ. ಫ್ರೆಂಡ್ಸ್, ಅರಿಶಿನ ಕುಂಕುಮ ಅಂತೂ ಅಮ್ಮನವ್ರಿಗೆ 1 kg ಸಮೇತ ತೊಗೊಂಡೋಗೋರು ಇದ್ದಾರೆ. ಸಾಮಾನ್ಯವಾಗಿ ಅಮ್ಮನವ್ರಿಗೆಲ್ಲ ಅರಿಶಿನ ಕುಂಕುಮ, ಹೂವು, ಬಳೆ ಸಾಮಾನ್ಯವಾಗಿ ನಾವು ಎಲ್ಲ ಇಷ್ಟಪಡ್ತೀರಲ್ವ, ಅದೇ ಥರ ಅಮ್ಮನವರ ದೇವತೆಗಳಿಗೂ ಅಷ್ಟೇ ಇದನ್ನೆಲ್ಲ ತುಂಬಾ ಇಷ್ಟಪಡ್ತಾರೆ ಅವರು. ಹಾಗಾಗಿ ಎಷ್ಟು ಬೇಕಾದರೂ ತೊಗೊಂಡೋಗ್ಬೋದು. ಇಷ್ಟೇ ತೊಗೊಂಡೋಗ್ಬೇಕು ಅಂತ ಏನಿಲ್ಲ. ಬಳೆನೂ ಅಷ್ಟೇ ಎಷ್ಟು ಡಜನ್ ಬೇಕಾದ್ರೂ ತೊಗೊಂಡೋಗ್ಬೋದು. ಅರಿಶಿನ ಕುಂಕುಮನೂ ಅಷ್ಟೇ 1 kg ಬೇಕಿದ್ದರೂ ತೊಗೊಂಡೋಗ್ಬೋದು. ಬೆಲ್ಲನೂ ಅಷ್ಟೇ ಎಷ್ಟು ಮೂಟೆ ಬೇಕಿದ್ದರೂ ತೊಗೊಂಡೋಗ್ಬೋದು. ಆ ಥರ ಇಷ್ಟೇ ತೊಗೊಂಡೋಗ್ಬೇಕು ಅಂತ ಏನಿಲ್ಲ. ಮಡ್ಲಕ್ಕಿ ಕಟ್ಟುವಾಗ ತಟ್ಟೆಯಲ್ಲಿ ಕೊಡುವಾಗ ಇಷ್ಟನ್ನು ಇಟ್ಟು ಕೊಡಿ. ನಿಮಗೆ ಇನ್ನೂ ಜಾಸ್ತಿ ಕೊಡ್ತೀವಿ ಅನ್ನೋ ಹೋಗಿದ್ರೆ ಕೊಡ್ಬೋದು, ಇನ್ನೂ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಸೀರೆಯಲ್ಲೂ ಮಡ್ಲಕ್ಕಿ ಕಟ್ಟೋರು ಇರ್ತಾರೆ, ಬ್ಲೌಸ್ ಪೀಸ್ ಇಟ್ಟು ಮಡ್ಲಕ್ಕಿಯನ್ನು ಕಟ್ಟೋರು ಇರ್ತಾರೆ. ಯಾವುದೇ ಇರಲಿ ಈ ವಸ್ತುಗಳನ್ನು ಇಟ್ಟು ಮಡ್ಲಕ್ಕಿಯನ್ನು ಕಟ್ಟಬೇಕು.
ನೀವು ಜಾಸ್ತಿ ಜಾಸ್ತಿ ಕೊಡ್ತೀವಿ ಅನ್ನೋದಾಗಿದ್ರೆ ತಟ್ಟೆಯಲ್ಲಿ ಇಷ್ಟು ಸಿಂಪಲ್ಲಾಗಿ ಇಟ್ಕೊಡಿ. ಇನ್ನು ಜಾಸ್ತಿ ಎಲ್ಲ ಹಾಗೆ ಇಟ್ಬಿಡಿ. ಯಾಕೆಂದರೆ ಈ ಥರ ನಾವು ತಟ್ಟೆಯಲ್ಲಿ ಇಟ್ಕೊಟ್ಟಾಗ ಅಂದರೆ ಮಡಿಲಕ್ಕಿಯನ್ನು ಈ ಥರ ತಟ್ಟೆಯಲ್ಲಿ ಇಟ್ಕೊಟ್ಟಾಗ ನಾವು ಮಡಿಲಕ್ಕಿ ಜೊತೆ ಕೂಡ ಅರಿಶಿನ ಕುಂಕುಮನ ಎಲ್ಲ ಅಮ್ಮನವ್ರಿಗೆ ಹಚ್ಚುತ್ತಾರೆ. ನಮ್ಮೂರಲ್ಲೇ ಇರೋಂಥ ದೇವಸ್ಥಾನಗಳಿಗೆ ಹೋದಾಗ ಈ ಥರ ತೊಗೊಂಡೋದ್ರೆ ಅಮ್ಮನವ್ರಿಗೆ ಎಲ್ಲ ಇಡ್ತಾರೆ. ಅರಿಶಿನ ಕುಂಕುಮ ಹೂವು ಎಲ್ಲ ಬಳೆ ಎಲ್ಲ ನಾವು ತೊಗೊಂಡೋಗಿರೋದನ್ನು ಅಮ್ಮನವ್ರಿಗೆ ಇಡ್ತಾರೆ. ಅಮ್ಮನವರ ಮುಂದೆ ಇಟ್ಟು ಪೂಜೆನ ಮಾಡಿಕೊಡ್ತಾರೆ. ಇನ್ನು ಮಡಿಲಕ್ಕಿ ಎಲ್ಲ ಇಟ್ಟು ದೇವ್ರ ಮನೆಯಲ್ಲೇ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಊರಲ್ಲೇ ಇರೋ ಅಮ್ಮನವ್ರಿಗೆ ಆದರೆ ಸ್ವಲ್ಪ ಹೊತ್ತು ಬಿಟ್ಟು ತೊಗೊಂಡೋಗಿ ಕೊಟ್ಟು ಬನ್ನಿ. ಇನ್ನು ಬೇರೆ ಕಡೆ ಹೋಗ್ತೀವಿ, ದೂರ ಹೋಗಿ ಮಡಿಲಕ್ಕಿ ಕೊಟ್ಟು ಬರ್ತೀವಿ ಅನ್ನೋ ಥರ ಏನಾದರೂ ಇದ್ದರೆ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ದೇವ್ರ ಮನೆಯಲ್ಲಿ ಇಟ್ಬಿಡಿ. ಒಂದಿನ ಫುಲ್ ನೈಟೆಲ್ಲ ಇಟ್ಬಿಡಿ. ನೀವು ರಾತ್ರಿ ಹೋಗೋದಿದ್ರೆ ಬೆಳಗ್ಗೆನೇ ರೆಡಿ ಮಾಡಿ ಇಟ್ಬಿಡಿ, ರಾತ್ರಿ ತೊಗೊಂಡೋಗಿ. ಇಲ್ಲ ಬೆಳಗ್ಗೆ ಹೋಗ್ತೀವಿ ಅನ್ನೋಂಗಿದ್ರೆ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಡೀ ರಾತ್ರಿ ದೇವ್ರ ಮನೆಯಲ್ಲೇ ಇಟ್ಟು ಬೆಳಗ್ಗೆ ತೊಗೊಂಡೋದ್ರೆ ತುಂಬಾ ಒಳ್ಳೆಯದು. ಸ್ವಲ್ಪ ಹೊತ್ತು ಮನೇಲಿದ್ದರೆ ತುಂಬಾ ಒಳ್ಳೆಯದು. ಹಾಗೆ ಮಡಿಲಕ್ಕಿಯನ್ನು ಕೊಟ್ಟು ಪೂಜೆ ಮಾಡಿಸ್ತೀವಿ ಅನ್ನೋರು ಗೊತ್ತಲ್ವ, ಪೂಜೆ ಸಾಮಾನು ಹಣ್ಣು, ಕಾಯಿ, ಹೂವು, ಕಡ್ಡಿ, ಕರ್ಪೂರ, ಎಣ್ಣೆ, ಬತ್ತಿ ಇದೆಲ್ಲ ತೊಗೊಂಡೋದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅದರಲ್ಲೂ ಅಮ್ಮನವ್ರಿಗೆ ತುಪ್ಪದ ಬತ್ತಿ, ತುಪ್ಪದ ಆರತಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ತುಪ್ಪದ ಆರತಿ, ತುಪ್ಪದ ಬತ್ತಿ ಬೆಳಗೋದ್ರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ, ತುಂಬ ಶೀಘ್ರವಾಗಿ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮಡಿಲಕ್ಕಿನ ಈ ಥರ ಕೊಡ್ತಾರೆ. ಇನ್ನು ನಿಮ್ಮ ಪದ್ಧತಿ ಯಾವ ಥರ ಇರುತ್ತೋ, ಒಬ್ಬೊಬ್ರದ್ದು ಬೇರೆ ಬೇರೆ ಪದ್ಧತಿನೇ ಇರುತ್ತೆ. ನಿಮ್ಮ ಪದ್ಧತಿ ಪ್ರಕಾರನೂ ಮಾಡ್ಕೊಳ್ಳಿ. ಇನ್ನೂ ಒಂಥರ ಮಡಿಲಕ್ಕಿನ ಕಟ್ತಾರೆ. ಯಾವ ಥರ ಅಪ್ಪ ಅಂದರೆ, ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು, ಬ್ಲೌಸ್ ಪೀಸನ್ನು 3 ಮೂಲೆ ಥರ ಮಡ್ಚ್ಬಿಟ್ಟು ಅದರಲ್ಲಿ ಸ್ವಲ್ಪ ಅಕ್ಕಿ, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಒಂದು ಹೂವನ್ನು ಇಟ್ಟು, ಒಂದು ಕೊಬ್ಬರಿ ಬಟ್ಲು, ಅದರಲ್ಲಿ ಸ್ವಲ್ಪ ಕಡಲೆಪಪ್ಪು ಹಾಕಿ, ಒಂದು ಬೆಲ್ಲದ ಅಚ್ಚನ್ನು ಇಟ್ಟು ಅದನ್ನು ಎಲ್ಲವನ್ನು ಮಡ್ಚ್ಬಿಟ್ಟು ಗಂಟಾಕಿ ಅಮ್ಮನವರ ಮಡಿಲಲ್ಲಿ ಇಡಿ ಅಂತ ಕೂಡ ಕೊಡ್ತಾರೆ. ಅದರಲ್ಲಿ ದಕ್ಷಿಣೆ ಅಂತೂ ಇಡಲೇಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟಾದರೂ ಸರಿ ದಕ್ಷಿಣೆಯನ್ನು ಇಟ್ಟು ಅದರೊಳಗೆ ಇಟ್ಟು ಬ್ಲೌಸ್ ಪೀಸಲ್ಲಿ ಇಟ್ಟು ಎಲ್ಲವನ್ನು ಗಂಟು ಹಾಕ್ಬಿಟ್ಟು ಅಮ್ಮನವರ ಮಡಿಲಲ್ಲಿ, ಅದು ಐನೋರ ಕೈಲಿ ಕೊಟ್ಟರೆ ಅವರು ಅದನ್ನು ತೊಗೊಂಡೋಗಿ ಅಮ್ಮನವರ ಮಡಿಲಲ್ಲಿ ಇಡ್ತಾರೆ. ಆ ಥರನೂ ಮಡಿಲಕ್ಕಿನ ಕೊಡ್ತಾರೆ. ಇನ್ನು ಈ ಥರನೂ ಕೊಡ್ತಾರೆ. ತುಂಬ ಎಲ್ಲರಿಗೂ ಗೊತ್ತಿರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ವಿಷಯಗಳು. ಮಡಿಲಕ್ಕಿ ಅಂದರೆ ಏನು, ಒಬ್ಬೊಬ್ಬರು ಮಡಿಲಕ್ಕಿನ ಏನು ಮಡಿಲಕ್ಕಿ ಅಂತ ಅಂದ್ಕೊಂಡಿರ್ತಾರೆ. ಹಾಗೆ ಮಡಿಲಕ್ಕಿ ಕೊಟ್ಟು ಅಮ್ಮನವ್ರಿಗೆ ನಾವು ತೋರಿಸೋಂಥ ಗೌರವ, ಪ್ರೀತಿ, ಭಕ್ತಿ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ. ಧನ್ಯವಾದಗಳು.